ಗುಡ್ ಮಾರ್ನಿಂಗ್ ಮಕ್ಕಳೇ. ಮಾಸ ಕಿರು ಪರೀಕ್ಷೆ 1ರ ವಿವರಣೆ ಇವತ್ತು ನೋಡೋಣ. ಆನ್ಲೈನಲ್ಲಿ ಯಾರು ನೋಡ್ತಿದ್ದಾರೆ ಮಕ್ಕಳೇ, ಇದನ್ನು ನೇರವಾಗಿ ನೋಡೋಕೆ ಹೋಗಬೇಡಿ. ಮೊದಲು ಇದಕ್ಕೆ ಸಂಬಂಧಪಟ್ಟ ಟೆಸ್ಟಿನ ಲಿಂಕನ್ನು ಬಳಸ್ಕೊಳ್ರಿ. ಡಿಸ್ಕ್ರಿಪ್ಷನ್ನಲ್ಲಿ ಇದಕ್ಕೆ ಬೇಕಾದ ಲಿಂಕನ್ನು ಹಾಕಿದ್ದೀನಿ. ಟೆಸ್ಟ್ ಅಟೆಂಡ್ ಮಾಡಿಬಿಟ್ಟು ಈ ವಿವರಣೆನ ನೋಡಿ. ನಿಮ್ಮೆಲ್ಲರ ಪರೀಕ್ಷೆ ಚೆನ್ನಾಗಾಗಿದೆ. ಮೊದಲನ ಪ್ರಶ್ನೆ ವಿವರಣೆ ನೋಡೋಣ. ಮೊದಲ ಪ್ರಶ್ನೆ ಏನಂತಪ್ಪ, ಯಾವ ಉದ್ದದ ಅಳತೆ ಕೋಲನ್ನು 165 ಸೆಂಟಿಮೀಟರ್ ಮತ್ತು 210 ಸೆಂಟಿಮೀಟರ್ ಅಳೆಯಲು ಉಪಯೋಗಿಸಬಹುದು? ಯಾವ ಅತಿ ದೊಡ್ಡ ಕೋಲನ್ನು ಇವೆರಡನ್ನು ಬಳಸಲು ಉಪಯೋಗಿಸಬಹುದು ಅಂತ ಹೇಳ್ತಿದ್ದಾರೆ. ಇದು ಮಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ನಾವು ಮಾಸದ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ವಿ, ಅಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ವಿ, ಹೌದಾ ಮಕ್ಕಳೇ? ಇದಕ್ಕೆ ನೇರವಾಗಿ ಮಾಸ ತೆಗಿಬೋದು ನಾವು. ಯಾವ ಉದ್ದದ ಅಳತೆ ಕೋಲನ್ನು ಇವೆರಡನ್ನೂ ಅಳತೆ ಮಾಡಲಿಕ್ಕೆ ಬಳಸ್ಬೋದು ಅಂದರೆ ಇವೆರಡರ ಮಾಸ ಆಗಿರ್ತದದು. ಏನಂತ ತೆಗಿಬೇಕು ಮಕ್ಕಳೇ? ಮಾಸ ಹೇಗೆ ಮಾಡ್ತೀವಿ? ಎರಡೂ ಸಂಖ್ಯೆ ಭಾಗಾಕಾರ ಆಗಬೇಕು. ಯಾವ ಒಂದು 5ರ ಬಗ್ಗೆ 5ರ ಬಾಧ್ಯತೆನ ಹೊಂದಿದೆ. 5 0 ಬಂತಂದರೆ 5 ಹೊಡ್ತದೆ ತಲೆಗೆ. 5ರ ಬಾಧ್ಯತೆಯನ್ನು ಬಳಸಬೇಕು. 5 3 15 ಶೇಷ 1, 5 3 15 ಮಕ್ಕಳೇ, ಕರೆಕ್ಟಾ? ಇದಕ್ಕೆ ಏನು ಮಾಡ್ಬೋದು? 5 4 20 ಶೇಷ 1, 5 2 10. ಸರಿ ಆಯ್ತಾ? ನಂತರ ಏನು ಮಾಡ್ತಿದ್ವಿ? ಇದು ಎರಡು ಯಾವ ಮಗ್ಗೆಲ್ಲಿ ಹೋಗುತ್ತೆ? 3ರ ಬಾಧ್ಯತೆನ ಹೊಂದಿದೆ. ಸೂಕ್ಷ್ಮವಾಗಿ ನೋಡ್ರಿ, ಹೌದಾ? ಸೊ 3 11 33, 3 14 42. ಒಪ್ತೀರಾ? ಇವೆರಡಕ್ಕೂ ಸಾಮಾನ್ಯ ಅಪವರ್ತನ ಇದೆಯಾ? ಯಾವುದಾದ್ರೂ ಭಾಗಾಕಾರ ಮಾಡುವಂತಹ ಸಾಮಾನ್ಯ ಅಪವರ್ತನ ಇದೆಯಾ? ಯಾವುದಾದ್ರೂ ಇದೆಯಪ್ಪ? ಯಾವುದೂ ಇಲ್ಲ. ಅಲ್ಲಿಗೆ ನಮ್ಮ ಮಾಸದ ಭಾಗಾಕಾರ ಇಲ್ಲಿಗೆ ಮುಕ್ತಾಯಗೊಂಡು, ಮಾಸ ಅಂದರೆ ಏನಂತ ಹೇಳ್ತೀವಿ? ಇವೆರಡರ ಎಡಬದಿಲಿದ್ದಾವಲ್ಲ ಈ ಸಂಖ್ಯೆಗಳ ಪಟ್ಟಿ, ಇದರ ಗುಣಲಬ್ಧ. 5 3 15. ಏನಪ್ಪ 15 ಮಾಸ ಇದೆ ಇದಕ್ಕೆ? ಇದು ಸೆಂಟಿಮೀಟರ್ಗಳಿದೆ, ಮೂಲಮಾನ ಸೆಂಟಿಮೀಟ್ರ್ ಇದೆ, ಇಲ್ಲೂ ಸಹ ಸೆಂಟಿಮೀಟ್ರೇ ಬರಬೇಕು. 15 ಸೆಂಟಿಮೀಟರ್. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಬಂದಿದೆ ಎಲ್ಲರಿಗೂ? ಸ್ನೇಹ ಬಂದಿದೆಯಮ್ಮ? ಬಂದಿಲ್ಲ? ತಪ್ಪು ಮಾಡಿದ್ದೀರಾ? ಶಾಬಾಷ್. ಎಷ್ಟು ಜನದ್ದು ಬಂದಿದೆ? ವೆರಿ ಗುಡ್, ಸೂಪರ್, ಥ್ಯಾಂಕ್ ಯು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. 4, 8 ಮತ್ತು 12ರ ಮಹತ್ತಮ ಸಾಮಾನ್ಯ ಅಪವರ್ತನ. ನೇರ ಪ್ರಶ್ನೆ. 4 ಇದೆ, 8 ಇದೆ, 12 ಇದೆ. ಇದರ ಮಾಸ ಏನಾಗ್ತದೆ ಅಂತ ಕೇಳಿದ್ದಾರೆ. ನೇರ ಪ್ರಶ್ನೆ ಇದು. ಎಲ್ಲದು ಮೂರು ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗಾಕಾರ ಆಗ್ತದೆ? 4ರಿಂದ. 4 1 4 2 4 3. ಕರೆಕ್ಟಾ ಮಕ್ಕಳೇ? ಅಲ್ಲಿಗೆ ಮಾಸ ಏನಾಗ್ತದೆ? ಮುಂದೆ ಹೋಗ್ತದ ಭಾಗಾಕಾರ? ಅವಿಭಾಜ್ಯ ಸಂಖ್ಯೆಗಳು ಬಂದಿದ್ದಾವೆ. ಅವಿಭಾಜ್ಯ ಸಂಖ್ಯೆಗಳಿಗೆ ಸಾಮಾನ್ಯ ಅಪವರ್ತನಗಳಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಏನು ಬರ್ತದೆ? 4. ನೀವು ನೇರವಾಗಿ ಉತ್ತರ ಹೇಳ್ಬೋದಿತ್ತಲ್ವ? ಹೇಗೆ ನೇರವಾಗಿ ಉತ್ತರ ಹೇಳ್ಬೋದಿತ್ತು? 4 8 12. ಮಾಸ ಯಾವಾಗಲೂ ಚಿಕ್ಕ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇರಬೇಕು. ಹೇಳ್ಕೊಟ್ಟಿದ್ದೀವಿ ಮಕ್ಕಳೇ. ಲಾಸ ಯಾವಾಗಲೂ ದೊಡ್ಡ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕಂತ ಹೇಳಿದ್ವಿ, ಹೌದಾ? ಮಾಸ ಇರ್ಗಿಲ್ 4 ಇದೆ, ಚಿಕ್ಕ ಸಂಖ್ಯೆ. 4ರ ಮಗ್ಗಿಲ್ 8 ಬರುತ್ತಾ? 4ರ ಮಗ್ಗಿಲ್ 12 ಬರುತ್ತಾ? ಅಲ್ಲಿಗೆ 4 ನಮಗೆ ಮಾಸ. ನಾವು ಅಷ್ಟು ಮಾಡೋದು ಬೇಕಿದ್ದಿಲ್ಲ. ಹೀಗೆ ಮಾಡಿದ್ರೆ ಮಾಸ ಯಾವಾಗಲೂ ಚಿಕ್ಕ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ. ಲಾಸ ಯಾವಾಗಲೂ ದೊಡ್ಡ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ. ಎಕ್ಸಾಕ್ಟ್ಲಿ. ಮುಂದಿನ ಪ್ರಶ್ನೆ ಮಕ್ಕಳೇ. 12 20 ಹನುಮಂತು 12 20 ಮತ್ತು 24ರ ಮಾಸ ಭಾಳ ಸರಳ. 12 20 ಕಾಣಿಸ್ತದ ಮಕ್ಕಳೇ ನಿಮಗೆ? ಬರೆಯೋದು ಕಾಣ್ತದ್ರ? 12 20 ಮತ್ತು 24ರ ಮಾಸ. ಈ 3 ಸಂಖ್ಯೆಗಳು ಯಾವ ಒಂದು ಸಾಮಾನ್ಯ ಅಪವರ್ತನದಿಂದ ಭಾಗಾಕಾರ ಆಗ್ತವೆ? 4ರ ಮಗ್ಗಿಂತ. ವೆರಿ ಗುಡ್. 4 3 4 5 4 6. ಕನಿಷ್ಠ 2 ಸಂಖ್ಯೆನಾದರೂ ಭಾಗಿಸ್ಬೋದಾ? ಕನಿಷ್ಠ 2 ಸಂಖ್ಯೆ ಆದರೆ ಅದಕ್ಕೆ ಭಾಗಿಸ್ತೀವಿ ನಾವು? ಲಾಸಾಗೆ. ಮಾಸಾಕ್ಕೆ ಏನಿರ್ಬೇಕು ಮಕ್ಕಳೇ? ಎಷ್ಟು ಸಂಖ್ಯೆಗಳನ್ನು ಪಟ್ಟಿ ಮಾಡಿದ್ದೀವಲ್ಲ, ಆ 3 ಸಂಖ್ಯೆಗಳು, ಆ ಎಲ್ಲ ಸಂಖ್ಯೆಗಳು ಸಹ ಒಂದೇ ಸಾಮಾನ್ಯ ಅಪವರ್ತನದಿಂದ ಭಾಗಾಕಾರ ಆಗಬೇಕು. ಆ ಥರ ಯಾವ ಮಗ್ಗಿನೂ ಕಾಣ್ತಿಲ್ಲ ವಿಜಯಕುಮಾರ್. ಸೊ ಹಾಗಾಗಿ ನಾವು ಮಾಸದ ಭಾಗಾಕಾರನ ಇಲ್ಲಿಗೆ ನಿಲ್ಲಿಸ್ತೀವಿ. ಮಾಸ ಏನಂತ ಬರಿತೀವಿ ಮಕ್ಕಳೇ? ಮಾಸ ಆ 4 ಅಂತ ಬರಿತೀವಿ. ರೈಟ್? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಒಪ್ತೀರಾ? ಫ್ಯಾಂಟಾಸ್ಟಿಕ್. ಒಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ. ಯಾವ ಜೋಡಿ ಸಂಖ್ಯೆಗಳ ಮಾಸ 1 ಆಗಿದೆ?
ಜೋಡಿ ಸಂಖ್ಯೆಗಳ ಮಾಸ 1 ಅಂದರೆ ಅವು ಯಾವ ಮಗ್ಗೆಲೂ ಹೋಗಬಾರ್ದು. ಯಾವ ಜೋಡಿ ಸಂಖ್ಯೆಗಳ ಮಾಸ 1 ಆಗಿದೆ ನೋಡ್ರಿ. 5 ಮತ್ತು 15 5ರ ಮಗ್ಗೆಲೇ ಹೋಗುತ್ತೆ. 4 ಮತ್ತು 20 4ರ ಮಗ್ಗೆಲೇ ಹೋಗುತ್ತೆ. 3 ಮತ್ತು 15 3ರ ಮಗ್ಗೆಲೇ ಹೋಗುತ್ತೆ. ಅದು ಇವೆರಡು 2 ಮತ್ತು 5 ಅವಿಭಾಜ್ಯ ಸಂಖ್ಯೆಗಳ ಮಾಸ ಏನಾಗಿರುತ್ತೆ? ಅವಿಭಾಜ್ಯ ಸಂಖ್ಯೆಗಳ ಮಾಸ ಏನಾಗಿರುತ್ತೆ? 1 ಆಗಿರುತ್ತೆ ಅಷ್ಟೇ. ಸೊ ಮಾಸ ಇದಕ್ಕೆ 2 ಮತ್ತು 5ರ ಮಾಸ 1. ಸೊ ಇದಕ್ಕೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 18 ಮತ್ತು 24ರ ಸಾಮಾನ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು? 18 ಮತ್ತು 24ರ ಸಾಮಾನ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು? ಫಸ್ಟ್ ಆಫ್ ಆಲ್ ಮಕ್ಕಳೇ, 18ರ ಅಪವರ್ತನಗಳು ಯಾವ್ಯಾವು? ಅಪವರ್ತನಗಳನ್ನು ಪಟ್ಟಿ ಮಾಡದೆ ಹೇಳ್ಕೊಟ್ಟಿದ್ವಿ. ಅಪವರ್ತನಗಳಂದ್ರೇನು? ಅಪವರ್ತನ ಅಂದ್ರೇನು? ಅಪವರ್ತ್ಯ ಅಂದ್ರೇನು? ಅಪವರ್ತನ ಅಂದರೆ ಯಾವುದರ ಮಗ್ಗಿಯಲ್ಲಿ ಆ ಸಂಖ್ಯೆ ಬರುತ್ತೆ. ಅಪವರ್ತ್ಯ ಅಂದರೆ ಆ ಸಂಖ್ಯೆದೇ ಮಗ್ಗಿ. ಹೇಳಿದ್ವಲ್ವಾ? ನೆನಪಿರಬೇಕು. ಅಪವರ್ತನ ಅಂದ ತಕ್ಷಣ ನಾವು ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ಹುಡುಕಬೇಕು. ಹೆಂಗೆ ಪಟ್ಟಿ ಮಾಡ್ತಿದ್ವಿ? 1ರಿಂದ ಶುರು ಮಾಡ್ತಿದ್ವಿ. 1ರ ಮಗ್ಗಿಯಲ್ಲಿ ಬರುತ್ತೆ. ಸರಿ ಸಂಖ್ಯೆ ಆಗಿರೋದಕ್ಕೆ 2ರ ಮಗ್ಗಿಯಲ್ಲಿ ಬರುತ್ತೆ. 2 9 18. 3ರ ಬಾಧ್ಯತೆನ ಹೊಂದಿದೆಯಾ? 3 ಮಗ್ಗಿಯಲ್ಲೂ ಬರುತ್ತೆ. 3 6 18. 4ರ ಮಗ್ಗಿಯಲ್ಲಿ ಬರುತ್ತಾ? 5ರ ಮಗ್ಗಿಯಲ್ಲಿ ಬರುತ್ತೆ 18. 6 ಮಗ್ಗಿಯಲ್ಲಿ ಬರುತ್ತಾ? 6 ಮೊದಲೇ ಬರೆದು ಬಿಟ್ಟಿದ್ದೀವಿ. 6 ಮಗ್ಗಿಯಲ್ಲಿ ಮತ್ತೆ ಬರೆದು ಬಿಟ್ಟಿದ್ದೀವಿ. 6 3 18 ಬರುತ್ತೆ. ಹೌದಾ? ಮತ್ತು 6 ಆದಮೇಲೆ 9 2 18 ಬರುತ್ತೆ. 18 1 18 ಬರುತ್ತೆ. ಮತ್ತೆ ಪುನರಾವರ್ತನೆ ಆಗುತ್ತೆ. ಅವಾಗ ಏನು ಮಾಡ್ತಿದ್ವಿ ನಾವು? ಯೂಟರ್ನ್. ವೆರಿ ಗುಡ್. ಯೂಟರ್ನ್ ಅಂತ ಅಂತಿದ್ವಿ. 18ರ ಅಪವರ್ತನಗಳು ಯಾವಂದರೆ 1 2 3 6 9 18 ಈ ಥರ ಬರಿತಿದ್ವಿ ಮಕ್ಕಳೇ. ಹೌದಾ? ಎಸ್ ಆರ್ ನೋ? ಸೊ ಅದಾದಮೇಲೆ 24ರ ಅಪವರ್ತನಗಳು ಏನು ಮಾಡ್ತಾ ಬರಿಬೋದು ನಾವು? 1 24 ಭೈರವಿ. ಕರೆಕ್ಟ್. ಸೊ 2ರ ಮಗ್ಗೆಲಿ ಹೋಗುತ್ತಾ ಇದು? ಸರಿ ಸಂಖ್ಯೆ ಆದಮೇಲೆ 2ರ ಮಗ್ಗೆಲಿ ಬರಲೇಬೇಕು. 2 ಎಷ್ಟಲೇ? 2 12 2 12 2 1 2 2 2 4. 24 3ರ ಮಗ್ಗೆಲೂ ಬರುತ್ತಾ? 3 ಎಷ್ಟಲೇ? 3 8. 24 4ರ ಮಗ್ಗೆಲೂ ಬರುತ್ತಾ? 4 6. ಹತ್ತಿರ ಬರ್ತಾ ಇದ್ದಾವೆ ನೋಡ್ತಿದ್ದೀರಾ? ಹತ್ತಿರ ಬಂತು. 4 6 ಆದಮೇಲೆ ನೆಕ್ಸ್ಟ್ ಮಗ್ಗಿ ಯಾವುದು? 24 ನಂತರದ ಯಾವ ಮಗ್ಗೆಯಲ್ಲಿ ಬರುತ್ತೆ? 6 4. 6 4 ಬರ್ದಿದ್ದೀವಲ್ವ ಸುಭಾಷ್? 6 4 ಬರ್ದಿದ್ದೀವಲ್ವಾ? ಮತ್ತು ಅದನ್ನು ಕಂಟಿನ್ಯೂ ಮಾಡಬೇಕಾ? ಇಲ್ಲ. ರಿಪೀಟ್ ಆಗ್ತದಂದರೆ ಆ ಮಗ್ಗಿ ಮತ್ತೆ ಪುನರಾವರ್ತನೆ ಆಗ್ತದಂದರೆ ಅಲ್ಲಿ ನಿಲ್ಲಿಸ್ಬಿಡ್ರಿ, ಯೂಟರ್ನ್ ತೊಗೊಂಬಿಡ್ರಿ. ಯೂಟರ್ನ್ ತೊಗೊಳೋದಂದ್ರೆ ಹಿಂಗೆ 1 2 3 4 6 8 12 24 ಅಂತ. ಸೊ ಅಲ್ಲಿಗೆ 24ರ ಅಪವರ್ತನಗಳು ಯಾವ ಬರ್ತವೆ? 1 2 3 4 6 8 12 24 ಇಷ್ಟು ಬರ್ತಾವೆ ಮಕ್ಕಳೇ. ಇದರಲ್ಲಿ ಅವ್ರು ಕೇಳಿರೋದೇನು ಪ್ರಶ್ನೆಯಲ್ಲಿ? 18 ಮತ್ತು 24ರ ಸಾಮಾನ್ಯ ಅಪವರ್ತನಗಳ ಸಂಖ್ಯೆ. ಸಾಮಾನ್ಯ ಅಂದ್ರೇನು? ಸಾಮಾನ್ಯ ಅಂದ್ರೇನು? ಅವೆರಡರಲ್ಲೂ ಇರಬೇಕು ಉಪಸ್ಥಿತಿ. ಅವೆರಡಕ್ಕೂ ಉಪಸ್ಥಿತಿಯಲ್ಲಿ ಇರ್ಬೇಕು. ಯಾವ್ಯಾವ ಇದ್ದಾವೆ? 1 ಜೋಡಿ ಇದೆ, 2 ಜೋಡಿ ಇದೆ, 3 ಜೋಡಿ, 4 ಜೋಡಿ, ಮತ್ಯಾವುದಾದ್ರು ಜೋಡಿ ಇದೆಯಾ? ಅಷ್ಟೇ ತಾನೆ. ಒಟ್ಟಾರೆ 4 ತಾನೇ ಸಾಮಾನ್ಯ ಅಪವರ್ತನ ಇರೋದು. 4 ತಾನೇ ಮಕ್ಕಳೇ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಈಸಿ ಪೀಸಿ. ಹಾಗೆ ಚಲೇ. ಈ ಥರ ಮಾಡ್ಬೇಕಿತ್ತು ಮಕ್ಕಳು. ಇದು ಮಾಡಿದ್ವಿ ನಾವು ಕ್ಲಾಸಲ್ಲಿ, ಸಾಕಷ್ಟು ಲೆಕ್ಕ ಮಾಡಿದ್ದೀವಿ ನಾವು ಈ ಥರ. ಮುಂದಿನ ಪ್ರಶ್ನೆ ಈ ಥರ ಇತ್ತು. 300 ರೂಪಾಯಿ, 525 ರೂಪಾಯಿ ಮತ್ತು 675 ರೂಪಾಯಿ ಇದರ ಮಾಸ ಎಷ್ಟು? ಈ 3 ರೂಪಾಯಿಗಳ ಮಾಸ ಎಷ್ಟು ಬರ್ತದೆ ಅಂತ ನೇರ ಪ್ರಶ್ನೆ. ಬರೀನ ರೂಪಾಯಿನ ತೆಗೆದುಬಿಡ್ರಿ, ರೂಪಾಯಿ ತಲೆ ಕೆಡಿಸ್ಕೊಂಬಿಡ್ರಿ. 525 ರೂಪಾಯಿ ಮತ್ತು 675 ಇದರ ಮಾಸ ಏನು ಬರುತ್ತೆ ಮಕ್ಕಳೇ? 25ರಿಂದನೂ ಮಾಡ್ಬೋದಾ? 25ರಿಂದನೂ ಮಾಡ್ಬೋದಾ? ಸ್ವಲ್ಪ ಜಲ್ದಿ ಆಗ್ತದೆ ಕೆಲಸ. ಇಲ್ಲ 5ರಿಂದನೂ ಮಾಡ್ರಿ ಅಂದರೆ 5ರಿಂದನೇ ಮಾಡ್ತೀನಿ, ತೊಂದರೆ ಇಲ್ಲ. 5 6 30 0ಗೆ 0. 5 1 5 ಒಂದಂಕೆ ಸಾಕಾಗಲ್ಲ, ಒಂದಂಕೆ ಸಾಕಾಗಲ್ಲ. ಇನ್ನೊಂದು ಅಂಕೆ ತಗೊಂಡ್ರೆ ಏನು ಮಾಡ್ತೀರಿ? 0 ಕಟ್ಬಿಟ್ಟು ಭಾಗಾಕಾರ ಮಾಡ್ತೀರಿ. 5 5 25, 5 1 5 ಶೇಷ 1, 5 3 15 ಶೇಷ 2, 5 5 25. ಹೋಗ್ತೀರಾ ಮಕ್ಕಳೇ? ಮತ್ತೆ ಯಾವ ಮಗ್ಗಿ? ಪುನಃ 5ರ ಮಗ್ಗಿ. ಬರ್ರಿ ಮಾಡೋಣ. 15ರ ಮಗ್ಗಿಯಲ್ಲಿ ಹೋಗುತ್ತಾ ನೋಡ್ರಿ. 15ರ ಮಗ್ಗಿ ಬರುತ್ತಲ್ವಾ? ಹಲೋ, 15 4 60 ಸುಷ್ಮಿತಾ, 15 7 105, 15 9 135. 3 ಸಂಖ್ಯೆಗಳು ಒಂದೇ ಮಗ್ಗಿಯಲ್ಲಿ ಹೋಗುತ್ತಾ? ಮತ್ತೆ ಸಾಮಾನ್ಯ ಅಪವರ್ತನ ಇದೆಯಾ ಇದಕ್ಕೆ?
ಯಾವ ಮಗ್ಗಿನೂ ಇಲ್ಲ. ಸೊ ಹಾಗಾಗಿ ನಮಗೆ ಮಾಸದ ಭಾಗಾಕಾರ ಇಲ್ಲಿಗೆ ಮುಕ್ತಾಯಗೊಂಡು ಮಾಸ ಏನಂತ ಬರ್ತದೆ? 5 × 15, 15 5 75. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸರಿ ಆಯ್ತಾ ಮಕ್ಕಳೇ ಎಲ್ಲರಿಗೂ? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ ನೋಡಿ. 2 ಸಹ ಅವಿಭಾಜ್ಯ ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಏನು ಅಂತ ಕೇಳಿದ್ದಾರೆ. ಏನು? 2 ಸಹ ಅವಿಭಾಜ್ಯ ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಏನಾಗಿರುತ್ತೆ? ಅದು ಸಹ ಒಂದೇ ಆಗಿರುತ್ತೆ. ಇದನ್ನು ಕ್ಲಾಸಲ್ಲಿ ಹೇಳಿದ್ವಿ ನಾವು. 72, 81 ಮತ್ತು 180 ಮಾಸ. ನೇರ ಪ್ರಶ್ನೆ. ಇದಕ್ಕಿಂತ ಈಸಿ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ? ಏನಪ್ಪ ಸುಭಾಷ್, ಇದಕ್ಕಿಂತ ಇನ್ನೂ ಈಸಿ ಏನು ಕೊಡ್ಲಿಕ್ಕೆ ಸಾಧ್ಯಪ್ಪ? ಪ್ರಶ್ನೆ, ನೇರ ಪ್ರಶ್ನೆ. ಮಾಸ ಕಲ್ತಿದ್ದೀರಾ? ಮಾಡಿರಿ ಲೆಕ್ಕ ಅಷ್ಟೇ. ಮಾಸ ಕಲ್ತಿದ್ದೀರಾ? ಮಾಡಿರಿ ಲೆಕ್ಕ ಅಂತ ಹೇಳಿದ್ದಾರೆ ಅಷ್ಟೇ ಅವರು. ಯಾವ ಮಗ್ಗಿಲಿ ಹೋಗುತ್ತೆ 3 3 ಸಂಖ್ಯೆ? 9 ಮಗ್ಗಿ. ವೆರಿ ಗುಡ್. 9 8 9 9 9 2 18 0ಗೆ 0. ಸರಿ ಮಕ್ಕಳೇ, ಸರಿಪ್ಪ ವಿಜಯ್. 9 ಮಗ್ಗಿಂದ ಭಾಗಾಕಾರ ಮಾಡಿದ್ವಿ. 9 8 72, 9 9 81, 9 2 18, 9 2 18, 0ಗೆ 0. ಸರಿನಾ? ಡನ್. ತಡಿಯಪ್ಪ, ಇನ್ನೂ ಮುಗಿಸಿಲ್ಲ ನಾನು. ಇದು 8 ಮತ್ತು 20 ಹೋಗುತ್ತಲ್ಲಪ್ಪ. ಕನಿಷ್ಠ 2 ಸಂಖ್ಯೆ ಏನಾದರೂ ಹೋಗ್ಬೇಕಲ್ವೇ? ಮಾಸದಲ್ಲಿ ಹೇಗೆ ಹೋಗ್ಬೇಕಂತ ಹೇಳಿದ್ವಿ? ಎಲ್ಲ ಸಂಖ್ಯೆಗಳು. ಅಲ್ಲಿ 3 ಸಂಖ್ಯೆ ಇದ್ದರೆ 3 ಸಂಖ್ಯೆ ಹೋಗಬೇಕು, ಅಲ್ಲಿ 4 ಸಂಖ್ಯೆ ಇದ್ದರೆ 4 ಸಂಖ್ಯೆ ಹೋಗಬೇಕು, ಅಲ್ಲಿ 2 ಸಂಖ್ಯೆ ಇದ್ದರೆ 2 ಸಂಖ್ಯೆ ಹೋಗಬೇಕು. ಅಲ್ಲಿ ಎಷ್ಟು ಸಂಖ್ಯೆ ಇರ್ತವೋ ಅದಷ್ಟು ಸಂಖ್ಯೆ ಒಂದೇ ಸಾಮಾನ್ಯ ಅಪವರ್ತನದಿಂದ ನಿಶ್ಶೇಷ ಭಾಗಾಕಾರ ಆಗೋದಿದ್ರೆ ಆಗ್ತಿದೆ. ಮತ್ತೆ ಇನ್ನೊಂದಿದೆ ಸಂಖ್ಯೆ 243. ಅದರಲ್ಲೂ ಸಹ 3 ಉಳಿತಾ ಇದೆ ಅಂತ. ಹಾಗಾದರೆ ನಿಶ್ಶೇಷವಾಗಿ ಭಾಗಾಕಾರ ಆಗ್ತಿರುವ ಸಂಖ್ಯೆ ಯಾವುದು? 240. 243ರಲ್ಲಿ 3 ತೆಗೆದು ಬಿಡೋಣ. ನಿಶ್ಶೇಷವಾಗಿ ಭಾಗಾಕಾರ ಆಗೋದು ಯಾರು ಹಾಗಾದ್ರೆ? 240. ರೈಟ್. ಹಾಗಾದರೆ ಇವೆರಡನ್ನೂ ಭಾಗಿಸುವಂತಹ ಆ ದೊಡ್ಡ ಭಾಜಕ ಯಾವುದು? ಆ ಗರಿಷ್ಠ ಭಾಜಕ ಯಾವುದು? ಗರಿಷ್ಠ ಭಾಜಕ ಮಹತ್ತಮ ಸಾಮಾನ್ಯ ಭಾಜಕ ಮ ಸ ಆ 160 ಮತ್ತು 240 ನೋಡಿದ ತಕ್ಷಣ ಎಲ್ಲರೂ ಹೇಳ್ತಾರೆ ಫಸ್ಟ್ 10 ಮಗ್ಗಿ 0 ಇದೆಯಲ್ಲ 0 10 16 10 24 ಕರೆಕ್ಟ್ರಾ? 4 ಮಗ್ಗಿ 4 4 ಓ 8 ಮಗ್ಗಿಲಿ ಹೋಗುತ್ತಾ? 8 ಮಗ್ಗಿಲಿ ಹೋಗುತ್ತಾ ಮಕ್ಕಳೇ? 8 2 8 3 ಒಪ್ತೀರಾ? ಎಸ್ ಆರ್ ನೋ? ಆಮೇಲೆ ಇದು ಹೋಗ್ತದಲ್ವಾ?
ಅವಿಭಾಜ್ಯ ಸಂಖ್ಯೆ. ಕರೆಕ್ಟ್ ಗೌತಮ್, ಕರೆಕ್ಟ್. ಅವಿಭಾಜ್ಯ ಸಂಖ್ಯೆಗಳಿಗೆ ಸಾಮಾನ್ಯ ಅಪವರ್ತನ ಒಂದಿರುತ್ತೆ, ಅದು ಬಿಟ್ಟು ಬೇರೆ ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ಮುಂದೆ ಭಾಗಾಕಾರ ಮಾಡಲಿಕ್ಕಾಗಲ್ಲ ನಾವು. ಸೊ ಇಲ್ಲಿಗೆ ಲಾಸ ಏನಾಗುತ್ತೆ ಮಕ್ಕಳೇ ನಮ್ಮದು? ಲಾಸನ ಮಾಸನ? ಮಾಸ ಆ ಇಸ್ ಈಕ್ವಲ್ ಟು ಎಷ್ಟು ಬರ್ತಪ್ಪ ಅದು? 10 × 8 10 × 80. ಆಪ್ಷನ್ ಬಿನಾ ಡಿನಾ? ಬಿ. ಮಗ್ಗಿ ಚೆನ್ನಾಗಿ ಬಂದರೆ ಮಾಡಿಬಿಡ್ಬೋದು. ಏನಪ್ಪ ನೀನು ಹೇಳಿದ ತಪ್ಪೇನಿಲ್ಲಪ್ಪ, ಕರೆಕ್ಟ್. ನನಗಿನ್ನೂ ಖುಷಿ ಆಯ್ತು ನೀನು ಹೇಳಿದ್ದು ಕೇಳಿ. ಗಣೇಶ ನೀನೇನು ಹೇಳ್ತಿದ್ದಿ? 80ರಿಂದ ಮಾಡಿರಿ ಸರ್ ಅಂತಿದ್ಯಲ್ವಾ? 82 160, 83 240. ಇದು ಅವಿಭಾಜ್ಯ ಸಂಖ್ಯೆಗಳು, ಮುಂದೆ ಭಾಗಾಕಾರ ಆಗೋದಿಲ್ಲ. ಮಾಸ ಏನು? ಮುಗಿದ ಕತೆ ಅಷ್ಟೇ. ಹೌದು 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 ಹೌದು. ಅದಕ್ಕೆ ಆನ್ಸರ್ ಬರ್ದುವಾ? 80 ಬರ್ತೀವಿ. ಓಕೆ, 10ನೇ ಪ್ರಶ್ನೆ ಮಕ್ಕಳೇ. 12 ಮತ್ತು 15ರ ಸಾಮಾನ್ಯ ಅಪವರ್ತನಗಳು ಯಾವುವು? ಈಗ ತಾನೇ ಒಂದು ಸರಿ ಮಾಡಿದ್ವಿ. ಈ ಸಾಮಾನ್ಯ ಅಪವರ್ತನಗಳನ್ನ ಪಟ್ಟಿ ಮಾಡೋದಕ್ಕಿಂತ ಮುಂಚೆ ಮೊದಲು ಅಪವರ್ತನಗಳನ್ನ ಪಟ್ಟಿ ಮಾಡಿರಿ. 1 12 ಅಪವರ್ತನಗಳಂದ್ರೇನು? ಅಪವರ್ತನ ಅಂದ್ರೇನು? ಅಪವರ್ತನ ಅಂದ್ರೇನು? ಅಪವರ್ತನ ಅಂದ್ರೇನು? ಅಪವರ್ತನ ಅಂದ್ರೇನು ಭೈರವಿ? ಅಪವರ್ತನ ಅಂದ್ರೇನು? ಅಪವರ್ತಿ ಅಂದರೆ? ಅಪವರ್ತಿ ಅಂದರೆ ಮಗ್ಗಿ. ಅಪವರ್ತನ ಅಂದರೆ ಆ ಸಂಖ್ಯೆ ಯಾವುದರ ಮಗ್ಗಿಗಳಲ್ಲಿ ಬರುತ್ತೆ ಅಂತ. ಅಪವರ್ತ್ಯ ಅಂದರೆ ಆ ಸಂಖ್ಯೆಯ ಮಗ್ಗಿ, ಅದರದ್ದೇ ಮಗ್ಗಿ ಅಂತ. ಸರಿ ಸಮರ್ಥ? ಸೊ ಇಲ್ಲಿ 2 ಮಗ್ಗಿಯಲ್ಲೂ ಬರುತ್ತೆ, 2 6 2, 3 ಮಗ್ಗಿಯಲ್ಲೂ ಬರುತ್ತೆ, 3 4 2, 3 ಮತ್ತು 4 ಆಜು ಬಾಜು ಬಂದು ಅಕ್ಕಪಕ್ಕ ಇದ್ದಾರೆ. ಸೊ ಅಂದರೆ ಏನಾಗ್ತದೆ? ನೆಕ್ಸ್ಟ್ ಮಗ್ಗಿ ರಿಪೀಟ್ ಆಗ್ತದೆ. 4 3 ಅಂತ ಬರೀಬೇಕಲ್ವ ನೆಕ್ಸ್ಟ್ ಮಗ್ಗಿ? 4 3 ಇಲ್ಲಿ ಉಪಸ್ಥಿತಿ ಇಲ್ವಾ ಮಕ್ಕಳೇ? ನಾವು ಮುಂದೆ ಮಾಡೋದು ಬೇಕಾಗಿಲ್ಲ, ಯೂಟರ್ನ್ ತೊಗೊತಿದ್ವಿ. ಕರೆಕ್ಟಾ? ಸೊ ತದನಂತರ 15 ಇತ್ತು. 15ರ ಅಪವರ್ತನಗಳನ್ನು ಹೇಗೆ ಪಟ್ಟಿ ಮಾಡ್ತೀವಿ? 1 15 2 2 15 2 15 2 15 ಸರಿ ಸಂಖ್ಯೆ, ಬೆಸ ಸಂಖ್ಯೆ. ಸರಿ ಸಂಖ್ಯೆ ಮಗ್ಗಿಯಲ್ಲಿ ಬೆಸ ಸಂಖ್ಯೆ ಬರೋಕ್ಕೆ ಸಾಧ್ಯ ಇಲ್ಲ. 3ರ ಬಾಧ್ಯತೆ ಹೊಂದಿದೆ. 3 5 15. ನೆಕ್ಸ್ಟ್ ಯಾರು ಬರ್ತಾರೆ? 5 3 15. 5 3 ಬಂದಿದೆ ಆಲ್ರೆಡಿ. ಇದಕ್ಕೂ ಸಹ ಯೂಟರ್ನ್. ಸೊ ಯೂಟರ್ನ್ ತಗೊಂಡು ಪಟ್ಟಿ ಮಾಡೋಣ. 1 2 3 4 6 12. ಮತ್ತು ಇಲ್ಲಿ ಯಾರಿದ್ದಾರಪ್ಪ 15ರಲ್ಲಿ? 1 3 5 15. ಕರೆಕ್ಟ್ರಾ? ಸೊ 1 ಸಾಮಾನ್ಯ, 3 ಸಾಮಾನ್ಯ, ಮತ್ತೆ ಯಾರಿದ್ದಾರೆ? ಎಷ್ಟಿದ್ದಾವೆ ಸಾಮಾನ್ಯ ಅಪವರ್ತನಗಳು? 2 ಸಾಮಾನ್ಯ ಅಪವರ್ತನ ಇದ್ದಾವೆ. ರೈಟ್? 2 ಸಾಮಾನ್ಯ ಅಪವರ್ತನ. ಆಪ್ಷನ್ ಡಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಯಾವ್ಯಾವ ಅಂತ ಕೇಳಿದ್ದಾರೆ, ಅಲ್ಲೇ ಇದೆಯಲ್ಲ, ಆಪ್ಷನ್ ಡಿ ಅಲ್ಲಿದೆ 1 ಮತ್ತು 3. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಸುಭಾಷ್ ಕರೆಕ್ಟಾಗಿ ಕೊಡ್ತೀರಾ? ಥ್ಯಾಂಕ್ ಯು. 50ಕ್ಕಿಂತ ಕಡಿಮೆ 7ರ ಗುಣಿತ ಮತ್ತು 3 ಅಪವರ್ತನಗಳಿರುವ ಸಂಖ್ಯೆ ಯಾವುದು? 50ಕ್ಕಿಂತ ಕಡಿಮೆ ಇರಬೇಕು. 50ಕ್ಕಿಂತ ಕಡಿಮೆ ಇದಾವೆ ಎಲ್ಲವೂ 7ರ ಗುಣಿತವಾಗಿರಬೇಕು. ಅಂದರೆ 7ರ ಮಗ್ಗಿಯಲ್ಲಿ ಬರಬೇಕು. ಎಲ್ಲವೂ 7ರ ಮಗ್ಗಿಯಲ್ಲಿ ಬರ್ತವ? 7 2 14, 7 3 7 6 42, 7 7 49, 7 3 21. ಸರಿ, ಎಲ್ಲವೂ ಬಂದಿದ್ದಾವೆ. ಮತ್ತು 3 ಅಪವರ್ತನ ಇರಬೇಕಂತದಕ್ಕೆ. ಎಷ್ಟು ಅಪವರ್ತನ ಇರಬೇಕು? 3. 3ಕ್ಕಿಂತ ಜಾಸ್ತಿ ಇರಬಾರ್ದು, ಅಥವಾ 3ಕ್ಕಿಂತ ಕಡಿಮೆನೂ ಇರಬಾರ್ದು. ನೋಡೋಣ ಯಾವ್ದು ಬರ್ತದೆ. 14 ಇದೆಯಪ್ಪ. 14ರ ಅಪವರ್ತನಗಳು ಯಾವ ಬರ್ತವೆ? 1 14, 2 7. ಅಲ್ಲ, ಎಷ್ಟು ಅಪವರ್ತನ ಅದು? ಇಲ್ಲೇ 4. ಅದು ನಮಗೆ ಬೇಕಾಗಿರೋದು ಎಷ್ಟು? 3 ಅಷ್ಟೇ. 14 ಬರಲ್ಲ. ಒಪ್ತೀರಾ? ನೆಕ್ಸ್ಟ್ ಯಾರಿದ್ದಾರೆ? 42 ಇದ್ದಾರೆ. 42 1 42, 2 21. 4 ಅಪವರ್ತನ ಆಗಲಿಲ್ವ ಇವಕ್ಕೆ? 4ಕ್ಕಿಂತ ಜಾಸ್ತಿನೇ ಹೋಗುತ್ತಿದ್ದು. 3 14 ಕರೆಕ್ಟ್ರಾ? ಮತ್ತು 3 14 ಆದ ನಂತರ 6 7 7 6 ಎಷ್ಟೊಂದು ಆದ್ವಲ್ಲ? 3ಕ್ಕಿಂತ ಜಾಸ್ತಿ ಆಯ್ತವಲ್ಲ ಮಕ್ಕಳೇ. ನಮಗೆ ಬೇಕಾಗಿರೋದು ಎಷ್ಟು? 3 ಅಪವರ್ತನ ಇರಬೇಕಪ್ಪ. ಅದಕ್ಕೆ ಜಾಸ್ತಿ ಇರಬಾರ್ದು, ಕಡಿಮೆನೂ ಇರಬಾರ್ದು. 42 ಸಹ ಬರೋದಿಲ್ಲ. 49 ಇದೆ. 49 ನಮ್ಮ ಪರಿಶೀಲನೆ ಮಾಡೋಣ. 1 49 7 49. ಭೈರವಿ ಪ್ರಕಾರ ಇಲ್ಲೂ ಸಹ 4 ಅಪವರ್ತನ ಅದಾವೆ. ಹೌದಾ ಭೈರವಿ? ಎಷ್ಟು ಅಪವರ್ತನ ಅದಾವೆ ಇಲ್ಲಿ? ಸೊ ಹನುಮಂತು, ಯಾವ ಸಂಖ್ಯೆ ಪುನರಾವರ್ತನೆ ಆಗುತ್ತಲ್ಲ ನಾವು ಅಪವರ್ತನಗಳಲ್ಲಿ, ಅದನ್ನು ಎಷ್ಟು ಸರಿ ಓದ್ತೀವಿ? ಒಂದೇ ಸರಿ ಓದ್ತೀವಿ ಅದನ್ನು. 2 ಸರಿ ಬಂದರೂ ಸಹ ಒಂದೇ ಸರಿ ಓದೋದು ನಾವು ಅದನ್ನು. 1 2 3 4 ಅಂತ ಓದಂಗಿಲ್ಲ. 7 7 2 ಸರಿ ಬಂತಲ್ವ ಇಲ್ಲಿ? 7 ಒಂದೇ ಸರಿ ಪರಿಗಣಿಸ್ಬೇಕು. ಎಷ್ಟು ಅಪವರ್ತನ ಅದು ಇದಕ್ಕೀಗ? 3 ಅಪವರ್ತನ. ಆಪ್ಷನ್ ಸಿನೇ ಸರಿಯಾದ ಉತ್ತರ.
ಆಪ್ಷನ್ ಸಿನೇ ಇದಕ್ಕೆ ಸರಿಯಾದ ಉತ್ತರ. ಸರ್ ಹಾಗಾದರೆ 21ಕ್ಕೆ ಏನು ಬರ್ತದೆ ಸರ್ ಅಪವರ್ತನ? ಅದನ್ನೊಂದು ಸರಿ ಚೆಕ್ ಮಾಡಿಬಿಡಿ ಸರ್. ಅದು ಇದ್ರೂ ಇರ್ಬೋದಲ್ವಾ? ಅದಕ್ಕೂ 3 ಅಪವರ್ತನಗಳು ಇರ್ಬೋದಲ್ವಾ? 1 21 3 7 ಎಷ್ಟಾದ್ರು ಹೇಳ್ರಿ? 1 2 3 4 ಅಪವರ್ತನ ಆಗಲಿಲ್ವ ಇಲ್ಲಿ? ಹಾಂ, ಸೊ ಹಾಗಾಗಿ 3ಕ್ಕಿಂತ ಜಾಸ್ತಿ ಬಂತು, ಇದು ಸಹ ಬರೋದಿಲ್ಲ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ರೈಟ್ ಸ್ನೇಹ, ಆಲ್ ಫೈನ್. ಮುಂದಿನ ಪ್ರಶ್ನೆ, 16, 24 ಮತ್ತು 36ರ ಮಾಸ ಏನು? ನೇರ ಪ್ರಶ್ನೆ. ಈ ಪರೀಕ್ಷೆ ಭಾಳ ಈಸಿ ಆಗ್ಬಿಟ್ಟೈತೆ ಕಂಡ್ರೆ ನಿಮಗೆಲ್ಲ. ಹಾಂ, ಆನ್ಲೈನಲ್ಲಿರೋ ಮಕ್ಕಳಿಗೂ ಸಹ ಭಾಳ ಈಸಿ ಆಗಿರ್ಬೇಕು ಈ ಪರೀಕ್ಷೆ. ಎಲ್ಲ ಡೈರೆಕ್ಟ್ ಕ್ವಶನ್ಸ್. ಹಾಂ, ಯಾವುದು ಸುತ್ತಿ ಬಳಸ್ಕೊಟ್ಟಿಲ್ಲ. ಮೊದಲನೇ ಕ್ವಶನ್ ಮಾತ್ರ ಒಂದು ಸ್ವಲ್ಪ ಅಳತೆ ಕೋಲಿನ ಉದ್ದ ಎಷ್ಟಿರಬೇಕು ಅಂತ ಇತ್ತು. ಅದು ಬಿಟ್ಟರೆ ಎಲ್ಲವೂ ನೇರ ಪ್ರಶ್ನೆ ಇದ್ದಾವೆ. ಹಾಗಾದರೆ ಮತ್ತು ಸ್ಕೋರು ಚೆನ್ನಾಗಿ ಮಾಡಿರಬೇಕು, ರೈಟ್? ಮಾರ್ಕ್ಸು ಚೆನ್ನಾಗಿ ಬಂದಿರ್ತವೆ. ಗುಡ್. ಸೊ 4 ಮಗ್ಗಿಯಲ್ಲಿ ಹೋಗುತ್ತೆಲ್ಲ. 4 4 16, 4 6 24, 4 9 36. ಮತ್ತು 3 3 ಸಂಖ್ಯೆ ಹೋಗ್ತದ ಒಂದೇ ಮಗ್ಗಿಯಲ್ಲಿ? ಹಾಂ, ಸರಿ ಸಂಖ್ಯೆ ಬೆಸ ಸಂಖ್ಯೆ ಹೋಗುತ್ತಾ? ಬರೋದಿಲ್ಲ. ಸೊ ಮದನ್, ಇದಕ್ಕೆ ಮಾಸ ಏನಾಗ್ತದಪ್ಪ? ಮಾಸ 4 ಆಗುತ್ತೆ, ರೈಟ್? ನೇರವಾಗಿ ಹೇಳ್ಬೋದು ಮದನ್, ಮಾಸ ಏನಾಗ್ತದೆ ಇದಕ್ಕೆ? ಮಾಸ 4 ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಬಾಯಲ್ಲಿ ಬೆರಳಿಡದೆ 13ನೇ ಪ್ರಶ್ನೆ ಓದೋಣ. 149 ಮತ್ತು ಸುಭಾಷ್ 101ನ್ನು ಭಾಗಿಸಿದಾಗ ಶೇಷ 5 ಉಳಿಯುವ ಅಥವಾ ಉಳಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು? ಯಾವ ಅತಿ ದೊಡ್ಡ ಸಂಖ್ಯೆಯಿಂದ ನೀವು ಅವೆರಡೂ ಸಂಖ್ಯೆಯನ್ನು ಭಾಗಾಕಾರ ಮಾಡಿದ್ರೆ ಶೇಷ 5 ಉಳಿಸುತ್ತೆ? ಶೇಷ 5 ಉಳಿತಿದೆ ಅಂದರೆ ಭೈರವಿ ನಾವೇನು ಮಾಡ್ತೇವೆ? ಶೇಷ 5 ಉಳಿತಿದೆ ಅಂದರೆ ಏನು ಮಾಡ್ತಿದ್ವಿ ಭೈರವಿ? ನಾವು 149ರಲ್ಲಿ 5 ಕಳಿತೀವಿ ಭೈರವಿ, ಕರೆಕ್ಟಾ? ಯಾಕಂದರೆ ಶೇಷ ಅದು 5 ಉಳಿತಾ ಇದೆ. ಹಾಗಾದರೆ ನಿಶ್ಶೇಷವಾಗಿ ಭಾಗಾಕಾರ ಆಗ್ತಿರೋ ಸಂಖ್ಯೆ ಯಾವುದು? 144, ಕರೆಕ್ಟ್? ಇದು ತಾನೇ ನಿಶ್ಶೇಷ ಭಾಗಾಕಾರ ಆಗ್ತಿರೋದು. ಶೇಷ 5 ಉಳಿಯೋದು ತೆಗೆದುಬಿಡೋಣ, ನಿಶ್ಶೇಷ ಭಾಗಾಕಾರ ಆಗೋದು ಇವರೇ ತಾನೇ 144 ಇಲ್ಲಪ್ಪ. ಸೊ ಪೃಥ್ವಿ 101 ಇದೆ, ಅದರಲ್ಲೂ 5 ತೆಗೆದುಬಿಡೋಣ, 96 ಉಳಿಯುತ್ತೆ, ಹೌದಾ? ಇವೆರಡೂ ಸಂಖ್ಯೆಯನ್ನು ನಿಶ್ಶೇಷವಾಗಿ ಭಾಗಾಕಾರ ಮಾಡುವಂತಹ ಮಹತ್ತಮ ಸಾಮಾನ್ಯ ಭಾಜಕ, ಗರಿಷ್ಠ ಸಾಮಾನ್ಯ ಭಾಜಕ ಯಾವುದು? ಮಾಸ ಮಾಡ್ತೀವಿ ಅದಕ್ಕೆ 96. ಎರಡು ಯಾವ ಮಗ್ಗಿಯಲ್ಲಿ ಹೋಗುತ್ತಪ್ಪ? ಮಗ್ಗಿ ಚೆನ್ನಾಗಿ ಬರುತ್ತೆ ಅಂದರೆ ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡ್ತೇವೆ. 24 ಮಗ್ಗಿಯಲ್ಲಿ ಬರುತ್ತೆ. 24 6 24 4 2 ಮಗ್ಗಿಯಲ್ಲಿ ಹೋಗುತ್ತಿದ್ದು, 2 3 2 2 ಅವಿಭಾಜ್ಯ ಸಂಖ್ಯೆ ಬಂದವು. ಅಲ್ಲಿಗೆ ನಮ್ಮ ಮಾಸ ಮುಕ್ತಾಯ ಆಗ್ತದೆ. ಇಲ್ಲಿಗೆ ನಮ್ಮ ಮಾಸ ಏನು ಬರ್ತದೆ? 24 × 2. ಎಡಬದಿಯಲ್ಲಿರೋದನ್ನಷ್ಟೇ ತಗೊತೀವಿ ಮಾಸಕ್ಕೆ ಮಕ್ಕಳೇ. ಲಾಸ್ ಆಗಿದ್ರೆ ಏನು ಮಾಡ್ತಿದ್ವಿ? ಎಲ್ ಶೇಪ್ ತಗೊತಿದ್ವಿ, ಹೌದಾ? ಎಲ್ ಶೇಪ್ ತಗೊತಿದ್ವಿ. ಮಾಸಾಗಿ ಮಾತ್ರ ಎಡಬದಿಲಿ ಅಷ್ಟೇ ಇರೋದನ್ನ ತಗೊತೀವಿ, ಸಮತಷ್ಟೇ. ಸೊ 24 2 48. ಆಪ್ಷನ್ ಸಾರಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸುಷ್ಮಿತಾ, ನಿದ್ದೆ ಮಾಡ್ತೀರಿ? ಗುಡ್. ಮುಂದೇನು ಪ್ರಶ್ನೆ? ನಮ್ಮ ಭೈರವಿಗೆ ಭಾಳ ನಿದ್ದೆ ಬರ್ತದೆ ಈಗ. ಮಲಗಿ ಎದ್ದೇಳ್ತದಾರ ಅವರು. ಎಸ್ ಭೈರವಿ, ಗುಡ್ ನೈಟ್ ಭೈರವಿ. ಸೊ 902, 1394 ಮತ್ತು 3321 ಇದರ ಮಾಸ ಏನು? ಕಷ್ಟ ಆಗಲ್ವಾ ಇದು ಸ್ವಲ್ಪ? ಯಾವ ಮಗ್ಗಿಯಲ್ಲಿ ಹೋಗುತ್ತದೋ ಎಲ್ಲವೂ? ಯಾವುದಾದ್ರೂ ದೊಡ್ಡ ಅವಿಭಾಜ್ಯ ಸಂಖ್ಯೆಯಲ್ಲಿ ಹೋಗ್ಬಿಟ್ರೆ ಏನು ಮಾಡ್ತೀರಾ? ಒಂದಂತೂ ಕೊನೆಗಿಡೋಣ, ಕೊನೆಗಿಟ್ಕೊಳ್ಳೋಣ. ನಾವು ಈ ಸಂಖ್ಯೆಗಳನ್ನೇ ಬಳಸಿ ಮಾಡೋಣ, ಮಾಡಿಬಿಡೋಣ ಭಾಗಾಕಾರನ. ಈಗ ಅವೆಲ್ಲದ್ರ ಮಾಸ ಅಂದರೆ ಈ ಸಂಖ್ಯೆಯಿಂದ ಅವೆಲ್ಲವೂ ಡಿವೈಡ್ ಆಗಬೇಕು, ಭಾಗಾಕಾರ ಆಗಬೇಕು. ಮಹತ್ತಮ ಸಾಮಾನ್ಯ ಭಾಜಕ ಈ ಮೂರೂ ಸಂಖ್ಯೆನ ಇದರಿಂದ ಭಾಗಿಸಕ್ಕೆ ಬರಬೇಕು ನಮಗೆ. ಅಕಸ್ಮಾತ್ ಮಾಡಿದ್ರೆ ಬಾಲಾಜಿ ಇದು ಮಾಸ ಯಾವುದಾದ್ರೂ ಇದೆ ಅಂದರೆ ಆ 3 ಸಂಖ್ಯೆನ ಇದು ಭಾಗಾಕಾರ ಮಾಡೋ ಪರಿಸ್ಥಿತಿಯಲ್ಲಿ ಇರ್ಬೇಕು ನಾವು. ಎಸ್ ಆರ್ ನೋ ವಿಜಯ್? ಸೊ ಈಗೇನು ಮಾಡೋಣ? ಹಾಗೆ ಯೋಚನೆ ಮಾಡೋಣ ಮಕ್ಕಳೇ, ಈ 3 ಸಂಖ್ಯೆ 34ರಲ್ಲಿ ಭಾಗಾಕಾರ ಆಗುತ್ತೆ. ಯಾಕಪ್ಪ? ವೆರಿ ಗುಡ್, ಸೂಪರ್, ಥ್ಯಾಂಕ್ ಯು, ಸೂಪರ್, ಐ ಆಮ್ ರಿಯಲಿ ಟಚ್ಡ್. ಕರೆಕ್ಟ್ ಹೇಳ್ದ ಗೌತಮ್. ಏನಂತ ಹೇಳ್ದ? ಸರ್ ಇಲ್ಲಿ ಸರಿ ಸಂಖ್ಯೆ ಇದೆ, ಇದರ ಮಗ್ಗಿಯಲ್ಲಿ ಇದರ ಅಪವರ್ತ್ಯದಲ್ಲಿ ಬೆಸ ಸಂಖ್ಯೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಂದ್ಮೇಲೆ 34ರಿಂದ ಅದನ್ನು ಹೇಗೆ ನಿಶೇಷವಾಗಿ ಭಾಗಾಕಾರ ಮಾಡೋಕ್ಕಾಗುತ್ತೆ? ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ. 34 ಮಗ್ಗಿಯಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಅದು ಬೆಸ ಸಂಖ್ಯೆ ಇದೆಯಲ್ಲ ಆ ಕಾರಣಕ್ಕೆ. ಈಗ 23 ಮಗ್ಗಿ ಇದೆ, 23 ಮಗ್ಗಿಯಲ್ಲಿ ಅವು 3 ಸಂಖ್ಯೆ ಭಾಗಾಕಾರ ಆಗ್ತವ? ಚೆಕ್ ಮಾಡಿಬಿಡೋಣ ನೇರವಾಗಿ. ದೊಡ್ಡ ಸಂಖ್ಯೆ ಬಂತಂದರೆ ಈ ಥರ ಮೆಥಡಲ್ಲಿ ಮಾಡಿಬಿಡೋಣ. 23 ಮಗ್ಗಿಯಲ್ಲಿ ಹೋಗುತ್ತೆ ನೋಡ್ರಿ. 23 3 69. ಶೇಷ ಏನು ಬರುತ್ತೆ ಮಕ್ಕಳೇ?
10ರಲ್ಲಿ 9 ಹೋದರೆ 1, 8 ಆಗುತ್ತೆ. ಇದು 8ರಲ್ಲಿ 6 ಹೋದರೆ 2. ಸೊ ಇದು 2 ಕೆಳಗೆ ಬರುತ್ತೆ ಮಕ್ಕಳೇ. 23 ಎಷ್ಟಲೆ? 23 ಎಂಟ್ಲೆ? ಹಲೋ, 23 9ಲೆ? 23 9ಲೆ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಎಷ್ಟಾಗುತ್ತೆ? 207. ವೆರಿ ಗುಡ್. ಶೇಷ ಉಳಿತಾ ಇದೆಯಾ? 5 ನಿಶೇಷ ಭಾಗಾಕಾರ ಮಾಡ್ತಾ ಇದೆಯಾ? 23 ಮಾಡ್ತಾ ಇಲ್ಲ. 23 ಮಾಡ್ತಾ ಇಲ್ಲ. ಈಗ ನೆಕ್ಸ್ಟ್ ಇರೋದು 41. ಅದನ್ನು ಚೆಕ್ ಮಾಡೋಣ ಬರ್ರಿ. ಮೊದಲನೇ ಸಂಖ್ಯೆ ಏನಿದೆ? 902 / 41. ಭಾಗಾಕಾರ ಆಗುತ್ತಾ ನೋಡ್ರಿ? ಭಾಗಾಕಾರ ಆಗುತ್ತಾ? 41 1ಲೆ 41 2ಲೆ, ಸರಿನಾ ಮಕ್ಕಳೇ? 82. ಶೇಷ ಏನು ಬರ್ತದೆ? 10ರಲ್ಲಿ 2 ಹೋದರೆ 8, 8ರಲ್ಲಿ 8 ಹೋದರೆ 0. ಮತ್ತು 2 ಬಂತು. ವಾವ್, 41 2ಲೆ 82. ಶೇಷ ಬರ್ತಾಯಿದೆ. ಒಂದಂತೂ ಭಾಗಾಕಾರ ಆಯಿತು. ಇನ್ನೊಂದು ಆಗುತ್ತಾ? 1394 ಭಾಗಾಕಾರ 41 ಹೋಗುತ್ತಾ ನೋಡಿ? ಹಲೋ, 41 3ಲೆ 123. ವೆರಿ ಗುಡ್. 123. 9ರಲ್ಲಿ 3 ಹೋದರೆ 6, 1 0 4. 41 4ಲೆ 164. ಶೇಷ ಏನು ಬರ್ತದೆ? ಶೇಷ 0 ಬರ್ತದೆ. ನೋಡಿರಿ ಮಕ್ಕಳೇ, ಈ ಥರ ದೊಡ್ಡ ಸಂಖ್ಯೆಯಲ್ಲಿ ಭಾಗಾಕಾರ ಮಾಡೋದು ಹೇಳ್ಕೊಟ್ಟಿದ್ದೀವಿ ನಾವು. ನಮಗೆ ಗೊತ್ತಿರೋದ ಮಗ್ಗೆಲ್ಲೂ ಭಾಗಾಕಾರ ಮಾಡೋದು ಹೇಳ್ಕೊಟ್ಟಿದ್ದೀವಿ ನಾವು. ಹೌದಾ? ಗಣಿತದ ಮೂಲ ಕ್ರಿಯೆಗಳಲ್ಲಿ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಿ. ಸೊ ಹಾಗಾಗಿ ಇದು ಸಹ ಭಾಗಾಕಾರ ಆಗ್ತಿದೆ. ಕೊನೆಗೆ ಉಳಿದಿರೋದು ಅದು 3321. ಅವರು ಭಾಗಾಕಾರ ಆಗ್ತಾರೆ. ಫೈನಲ್ ಚೆಕ್ ಮಾಡೇ ಬಿಡೋಣ ಅದನ್ನು ಸಹ. 41 ಮಗ್ಗಿಯಲ್ಲಿ 41 8ಲೆ 4 8ಲೆ 32. 41 8ಲೆ ಏನಾಗುತ್ತೆ ನೋಡ್ರಿ? 328 ಮಕ್ಕಳೇ. ಒಪ್ತೀರಾ? ವೆರಿ ಗುಡ್. ಸೊ ಇದೇನಾಗ್ತದೆ? 12ರಲ್ಲಿ 8 ಹೋದರೆ 4, 2ರಲ್ಲಿ 2 ಹೋದರೆ 0, 3ರಲ್ಲಿ 3 ಹೋದರೆ 0, 1 ಕೆಳಗೆ ಬರುತ್ತೆ. ಸರಿನಾ ಮಕ್ಕಳೇ? ಸೂಪರ್. 41 1ಲೆ 41. ಶೇಷ 0 ಬರುತ್ತೆ. 41 ಅನ್ನೋ ಸಂಖ್ಯೆ 3 ಸಂಖ್ಯೆನ ಭಾಗಾಕಾರ ಮಾಡ್ತಿದೆ. ಇದೇ ನಮಗೆ ಇರುವ ಗರಿಷ್ಠ ಸಾಮಾನ್ಯ ಭಾಜಕ. ಸಿಂಪಲ್. ಸ್ವಲ್ಪ ದೊಡ್ಡ ಸಂಖ್ಯೆ ಬಂದರೆ ಈ ಥರ ಸರ್ಕಸ್ ಮಾಡಬೇಕಾಗತ್ತೆ. ಇನ್ನೊಂದು ಮೆಥಡ್ ಇದೆ, ಮುಂದೊಂದು ದಿನ ಹೇಳ್ಕೊಡ್ತೀನಿ ಅದನ್ನು. ಇನ್ನೊಂದು ಮೆಥಡ್ ಇದೆ ಅದಕ್ಕೆ ಮಾಡೋಕ್ಕೆ. 2 ಸಂಖ್ಯೆಗಳ ಮಾಸ ಆ 2 ಹನುಮಂತು. 2 ಸಂಖ್ಯೆಗಳ ಮಾಸ ಆ 2 ಮತ್ತು ಅವುಗಳ ಗುಣಲಬ್ಧ 112. ಹಾಗಾದರೆ ಅವುಗಳ ಲಾಸ ಎಷ್ಟು? ಫ್ಯಾಂಟಾಸ್ಟಿಕ್. ಮಾಸ ಆ ಇಂಟು ಲಾಸ ಆ = ಸಂಖ್ಯೆಗಳ ಗುಣಲಬ್ಧ. ಮಾಲ = ಸಂಗು. ಮಾಸ ಎಷ್ಟಿದೆ ಅಂತೆ? 2. ಲಾಸ ಎಷ್ಟು ಅಂತ ಅವರೇ ಕೇಳಿದ್ದಾರೆ, ಗೊತ್ತಿಲ್ಲ. ಏನಂತ ಹಾಕ್ತೀವಿ? ಎಕ್ಸ್. ಸಂಖ್ಯೆಗಳ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ? ಸಂಖ್ಯೆಗಳ ಗುಣಲಬ್ಧ 112. ಗುಣಾಕಾರ ಇದ್ದಾಗ ಎಕ್ಸ್ನ ಒಂಟಿ ಹೇಗೆ ಮಾಡ್ತಿದ್ವಿ? 2 ಎಲ್ಲಿ ಹೋಗ್ತಾರೆ? ಕೆಳಗೆ ಹೋಗ್ತಾರೆ. 112 ಕೆಳಗೆ ಹೋಗ್ತಾರೆ. 112 ಕೆಳಗೆ ಹೋಗ್ತಾರೆ ಮಕ್ಕಳೇ. 112 ಕೆಳಗೆ ಹಿಂಗೆ ಹೋಗ್ತಾರೆ. 2 ಕೆಳಗೆ ಹೋಗುತ್ತೆ. ಕರೆಕ್ಟಾ? ಇದನ್ನು ಭಾಗಾಕಾರ ಮಾಡೋದು ಗೊತ್ತು ನಿಮಗೆ. 2 1ಲೆ 2 5ಲೆ 10. ಶೇಷ 1 2 6ಲೆ 12. ಎಕ್ಸ್ನ ಬೆಲೆ ಏನಾಗುತ್ತೆ? 56. ಎಕ್ಸ್ನ ಬೆಲೆ ಏನಾಗ್ತದೆ? 56 ಆಗ್ತದೆ. ಸರಿನಾ ಮಕ್ಕಳೇ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಸುಭಾಷ್, 16ನೇ ಪ್ರಶ್ನೆ ನೋಡಪ್ಪ. 75 ಪೆನ್ಸಿಲ್ಗಳು ಮತ್ತು 60 ರಬ್ಬರ್ಗಳನ್ನು ಸಮನಾಗಿ ಹಂಚಬೇಕಾದರೆ ಗರಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸಮನಾಗಿ ಹಂಚಬಹುದಾದ ಗರಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಗರಿಷ್ಠ ಮಾಸ. ಗರಿಷ್ಠ ಅಂತ ತಕ್ಷಣ ಏನು ಮಾಡ್ತೀವಿ? ಮಾಸ ಮಾಡ್ತೀವಿ ಮಕ್ಕಳೇ. ಇದಕ್ಕೆ ಮಾಸ ತೆಗೆದುಬಿಟ್ರೆ ಸಾಕು. ನಾವು ಅದನ್ನು ಸಮನಾಗಿ ಹಂಚಬೇಕಾದರೆ ಎಷ್ಟು ಗರಿಷ್ಠ ವಿದ್ಯಾರ್ಥಿಗಳು ಇರಬೇಕು ಅಂತ ಗೊತ್ತಾಗ್ತದೆ. 15 ಮಗಿಲು ಹೋಗುತ್ತೆ. 15 5ಲೆ 15 4ಲೆ. ಮತ್ತು ಸಾಮಾನ್ಯ ಅಪವರ್ತನ ಇದೆ ಇದಕ್ಕೆ? ಇಲ್ಲ. ಇದಕ್ಕೆ ಮಾಸ ಏನು? 15. ಇದೇ ಮಾಸ ತಾನೇ? ಸಿಂಪಲ್. ಅದೇ ನಮಗೆ ಬರುವ ಸ ಆ. 5 ಮಗ್ಗಿ ತಗೊಂಡ್ರೆ 2 ಸ್ಟೆಪ್ ಆಗ್ತಾವೆ. 5 ಮಗ್ಗಿಂದ ಶುರು ಮಾಡಿದ್ರೆ ಮತ್ತೆ 2 ಸ್ಟೆಪ್ ಆಗ್ತಾವೆ ಅಷ್ಟೇ. ಮಾಸ ಆ ಎಷ್ಟು ಬಂತು ನಮಗಿಲ್ಲಿ? 15. ಮುಂದಿನ ಪ್ರಶ್ನೆ ಮಕ್ಕಳೇ. 15 ಎಂಬುದು ಯಾವ ಸಂಖ್ಯೆಗೆ ಅಪವರ್ತನ ಮತ್ತು ಅಪವರ್ತ್ಯ ಎರಡೂ ಆಗುತ್ತದೆ? 15 ಅನ್ನೋದು ಯಾವ ಸಂಖ್ಯೆಗೆ ಅಪವರ್ತನ ಮತ್ತು ಅಪವರ್ತ್ಯ ಎರಡೂ ಆಗುತ್ತೆ? ಯಾವ ಸಂಖ್ಯೆಗೆ? 3 ಮಗ್ಗಿಯಲ್ಲಿ 3ರ ಅಪವರ್ತ್ಯ 15, ಆದರೆ 3ರ ಅಪವರ್ತನ 15.
ಕರೆಕ್ಟ್ ಮದನ್. ಎಷ್ಟಪ್ಪ? ಸೂಪರ್. ಈ ಪ್ರಶ್ನೆ ಒಂದು ಸರಿ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಯಾವುದಾದ್ರೂ ಒಂದು ಸಂಖ್ಯೆಗೆ ಅಪವರ್ತನ ಮತ್ತು ಅಪವರ್ತ್ಯ ಎರಡೂ ಆಗಬೇಕಂದ್ರೆ ಅದೇ ಸಂಖ್ಯೆ ಅಂತ ಹೇಳಿದ್ದೆ ನಾನು, ಮರ್ತುಬಿಟ್ರಿ ನೀವೆಲ್ಲರೂ. ಯಾವುದಾದ್ರೂ ಒಂದು ಸಂಖ್ಯೆಗೆ ಅಪವರ್ತನ ಮತ್ತು ಅಪವರ್ತ್ಯ ಎರಡೂ ಆಗಬೇಕು ಅಂದರೆ ಅದು ಅದೇ ಸಂಖ್ಯೆ ಆಗಿರಲಿಕ್ಕೆ ಮಾತ್ರ ಸಾಧ್ಯ. ಯಾಕೆ ಹೇಳ್ರಿ? ಯಾಕೆ ಹೇಳ್ರಿ? ಯಾಕೆ ಹೇಳ್ರಿ? ಯಾಕೆ ಹೇಳ್ರಪ್ಪ? ಯಾಕೆ ಹೇಳ್ರಿ? 15 ಅಪವರ್ತನ, ಅಪವರ್ತ್ಯ. 15ರ ಅಪವರ್ತನ ಅಂದರೆ 15 ಯಾವ ಮಗ್ಗೆಯಲ್ಲಿ ಬರುತ್ತೆ ಅಂತ. 15ರ ಮಗ್ಗೆಯಲ್ಲಿ ಬರುತ್ತಾ? 15ರ ಮಗ್ಗೆಯಲ್ಲಿ ಬರುತ್ತಾ? 15 ಓಕೆ ಬರುತ್ತೆ. 15ರ ಅಪವರ್ತನ 15 ಆಯಿತಾ? ಅಪವರ್ತ್ಯ ಹೌದಾ? 15ರ ಮಗ್ಗೆಯಲ್ಲಿ 15 ಬರುತ್ತಾ? 15 ಒಂದಲೇ 15. 15ರ ಮಗ್ಗಿಯಲ್ಲೂ 15 ಬರುತ್ತೆ. ಮತ್ತು ಯಾವ ಮಗ್ಗಿಯಲ್ಲಿ 15 ಬರ್ಬೋದು? 15ರ ಮಗ್ಗಿಯಲ್ಲೂ 15 ಬರ್ಬೋದು. ಸೊ ಒಂದು ಸಂಖ್ಯೆಗೆ 15 ಎಂಬ ಸಂಖ್ಯೆಗೆ ಅಪವರ್ತನ ಮತ್ತು ಅಪವರ್ತ್ಯ ಎರಡೂ ಇರಬೇಕಂದ್ರೆ ಅದು 15. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಮುಂದಿನ ಪ್ರಶ್ನೆ, 240ರ ಅವಿಭಾಜ್ಯ ಅಪವರ್ತನ ಯಾವುದು? ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು. 240ರ ಅವಿಭಾಜ್ಯ ಅಪವರ್ತನ ಯಾವುದು ಅಂತ ಕೇಳಿದ್ವಿ. ಏನು ಮಾಡೋಣ? ಅವಿಭಾಜ್ಯ ಅಪವರ್ತನೀಕರಣ ಮಾಡಿ ಹೇಳೋಣ. ಸರಿ. ಸೊ ಸರಿ ಸಂಖ್ಯೆ ಇದ್ದರೆ ಯಾವ ಸಂಖ್ಯೆಯಿಂದ ಶುರು ಮಾಡ್ತೀವಿ? ಭಾಗಕರಣ 2ರಿಂದ ಶುರು ಮಾಡ್ತೀವಿ ಹಾಲೇಶ್. 2 ಒಂದಲೇ 2, 2 ಎರಡಲೇ 4, 2 0ಗೆ 0. ಮತ್ತು ಸರಿ ಸಂಖ್ಯೆ ಇದೆ 2 6ಲೇ 12, 2 0ಗೆ 0. ಸರಿ ಸಂಖ್ಯೆ 2 3ಲೇ 6, 0ಗೆ 0. ಸರಿ ಸಂಖ್ಯೆ 2 15ಲೇ 30, 15 2ಲೇ 30 ಅಲ್ವಾ? 2 15ಲೇ 30. ಕ್ಲಿಯರ್. ಬೆಸ ಸಂಖ್ಯೆ 3 ಮಗ್ಗೆಯಲ್ಲಿ ಹೋಗುತ್ತೆ, 3 5ಲೇ 15. 5 ಅವಿಭಾಜ್ಯ ಸಂಖ್ಯೆ 5ರ ಮಗ್ಗೆಯಲ್ಲಿ ಮಾತ್ರ ಹೋಗುತ್ತೆ, 5 ಒಂದಲೇ 5. ಸೊ ನೋಡಿರಿ, ಇಲ್ಲಿ 240ನ ನಾವೇನಂತ ಬರಿಬೋದು? 2 × 2 × 2 × 2 × 3 × 5. ಇವುಗಳನ್ನೇ ಗುಣಿಸ್ತಾ ಹೋಗ್ತೀವಿ, ಹೌದಾ ತಾನೇ? ಇವುಗಳನ್ನೇ ಗುಣಿಸ್ತಾ ಹೋಗ್ತೀವಿ ಮಕ್ಕಳೇ ನಾವು. 2 × 2 × 2 × 2 × 3 × 5 ಸರಿನಾ? 3 × 5. ಸೊ ಇದು ಎಲ್ಲಿದೆ? ಆಪ್ಷನ್ ಎಲ್ಲಿದೆ? 2 4 2 4 2 ಇದ್ದಾವೆ. 1 3 1 5 1 3 1 5. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಹೋಗ್ತೀರಾ? ವಿಜಯ್, 19ನೇ ಪ್ರಶ್ನೆಗೆ ಹೋಗೋಣ. ಚಲ 39 ಮತ್ತು 84 ಭಾಗಿಸಿದಾಗ ಶೇಷ 3 ಉಳಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದದು? ನೋಡಿರಿ, ಶೇಷ 3 ಉಳಿತಾ ಇದೆ ಮಕ್ಕಳೇ. ಹಾಗಾದರೆ ನಿಶ್ಶೇಷ ಭಾಗಕರ ಆಗ್ತಿರುವ ಸಂಖ್ಯೆ ಯಾವುದು? 39ರಲ್ಲಿ ಶೇಷ 3 ಉಳಿತಾ ಇದೆ. 84ರಲ್ಲೂ ಶೇಷ 3 ಉಳಿತಾ ಇದೆ. ಹಾಗಾದರೆ ನಿಶ್ಶೇಷ ಭಾಗಕರ ಆಗ್ತಿರುವ ಸಂಖ್ಯೆ ಯಾವುದದು? ಇವೇ ತಾನೇ. 39ರಲ್ಲಿ 3 ಆದರೆ 36, ಇದು ನಿಶ್ಶೇಷ ಭಾಗಕರ ಆಗ್ತಿರುವ ಸಂಖ್ಯೆ. 84ರಲ್ಲಿ 3 ಶೇಷ ಉಳಿತಿದೆ. ಹಾಗಾದರೆ ಎಷ್ಟು ಭಾಗಕರ ಆಯಿತು? 81 ಭಾಗಕರ ಆಯಿತು. ಅದಕ್ಕೆ 3 ಶೇಷ ಉಳಿದಿದ್ದು. ಇವೆರಡನ್ನು ಭಾಗಿಸ್ತಿರ್ತಕ್ಕಂತಹ ಅತ್ಯಂತ ದೊಡ್ಡ ಸಾಮಾನ್ಯ ಭಾಜಕ ಯಾವುದು? ಮಾಸ. ಅದಕ್ಕೆ ಉತ್ತರ ಏನು? ಮಾಸ. ನೀವು ಹೇಳ್ದಂಗೆ 9 ಇರ್ಬೋದಾ? ನೋಡಂಬರ್ರಿ. 9 4ಲೇ 36, 9ಲೇ 81. ಮತ್ತೆ ಸಾಮಾನ್ಯ ಅಪವರ್ತನ ಇಲ್ಲ. ಅಲ್ಲಿಗೆ ಮುಗೀತು. ಇದಕ್ಕೆ ಮಾಸ ಏನು ಬರ್ತದೆ? 9. ಫ್ಯಾಂಟಾಸ್ಟಿಕ್. ಮಾಸ ಏನು ಬರ್ತದೆ ಮಕ್ಕಳೇ? 9. ಮಾಸ = 9. ಕೊನೆಯ ಪ್ರಶ್ನೆ, ಈ ಪರೀಕ್ಷೆಯಲ್ಲಿ ಬಂದಂಥ ಕೊನೆಯ ಪ್ರಶ್ನೆ. 105 ಎಂಬ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು? ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು? ಅವಿಭಾಜ್ಯ ಅಪವರ್ತನ ಅಂದ್ರೇನು? ಅವಿಭಾಜ್ಯ ಅಪವರ್ತನೀಕರಣ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. ಅವಿಭಾಜ್ಯ ಅಪವರ್ತನೀಕರಣ ಮಾಡಿದ್ರೆ ಗೊತ್ತಾಗುತ್ತೆ ಮಕ್ಕಳೇ. ಅವಿಭಾಜ್ಯ ಅಪವರ್ತನೀಕರಣ ಮಾಡಿರಿ, ಎಷ್ಟು ಬರ್ತದೆ? ಏನು ಬರ್ತದೆ ನೋಡಿರಿ. ಹಲೋ 2ರ ಮಗ್ಗಿಂದ ಹೋಗುತ್ತಾ? ಯಾವ ಮಗ್ಗಿಂದ ಹೋಗುತ್ತೆ ಇದು? 5ರ ಮಗ್ಗಿ. ಫ್ಯಾಂಟಾಸ್ಟಿಕ್. 105 ಕೊನೆಗೆ 5 ಇದೆ ಅಂದರೆ ಅವಿಭಾಜ್ಯ ಸಂಖ್ಯೆ 5 ಇದೆ. 5ರ ಭಾಜ್ಯತೆನ ಹೊಂದಿದೆ. 5 2ಲೇ 5 1ಲೇ. ಮತ್ತೆ ಯಾವ ಮಗ್ಗಿಯಲ್ಲಿ ಹೋಗುತ್ತೆ ಇದು? 3 7 21. 7 ಯಾವ ಮಗ್ಗಿಯಲ್ಲಿ ಹೋಗುತ್ತೆ? ಅವಿಭಾಜ್ಯ ಸಂಖ್ಯೆ ಅಂದರೆ 7ರಲ್ಲೇ ಹೋಗಬೇಕು. ಸೊ ಹಾಗಾಗಿ ಮಕ್ಕಳೇ ನಾವು 105 ಏನಂತ ಬರಿಬೋದು? ಕ್ರಮಬದ್ಧವಾಗಿ ಬರೆಯೋಣ. ಸಣ್ಣದರಿಂದ ದೊಡ್ಡದಕ್ಕೆ ಬರಿಬೇಕು. 3 × 5 × 7 ಎಷ್ಟಿದ್ದಾವೆ? ಆಪ್ಷನ್ ಬಿ. ಇದಕ್ಕೆ ಸರಿಯಾದ ಉತ್ತರ. ಸರಿ ಆಯ್ತಾ? ಸೊ ಇಲ್ಲಿಗೆ ಕಿರುಪರೀಕ್ಷೆ ಮಾಸ ಮತ್ತು ಲಾಸದ ಮೇಲಿನ ಕಿರುಪರೀಕ್ಷೆ 1ರ ವಿವರಣೆ ಮುಕ್ತಾಯಗೊಳ್ತದೆ. ನನಗೆ ಗೊತ್ತು ಇದು ನವೋದಯ ಸಿಲೆಬಸ್ಸಲ್ಲಿ ಇಲ್ಲ ಮಕ್ಕಳೇ, ಗೊತ್ತು ನನಗೆ. ಆದರೆ ಸೈನಿಕಿಗೆ ಯಾರು ಓದ್ತಿದ್ದೀರಿ ಇದನ್ನು ಖಂಡಿತ ಕಲೀಲೇಬೇಕಾಗ್ತದೆ. ಕಲಿತ್ರೆ ಏನೂ ತಪ್ಪಿಲ್ಲ, ಜ್ಞಾನಾರ್ಜನೆ ಆಗ್ತದೆ, ಒಳ್ಳೆ ಕೆಲಸವಾಗ್ತದೆ. ಮಾಡಿಬಿಡಿ, ಚೆನ್ನಾಗಿ ಮಾಡಿಬಿಡಿ. ಮುಂದಿನ ಕಿರುಪರೀಕ್ಷೆಯ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣ್ತೇನೆ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.